ಮಾತನಾಡಿದ ಅವರು, ಡಯಾಲಿಸಿಸ್ ರೋಗ ಎಂಬುದು ಬಡವರಿಗೆ, ಶ್ರೀಮಂತರಿಗೆ ಸೀಮಿತವಲ್ಲದ ಸಮಾಜದ ಎಲ್ಲ ವರ್ಗದವರಿಗೆ ಬರುವಂತದ್ದು ಎಂದು ಹೇಳಿದರು. ಸೇವೆಯಲ್ಲಿ ನಾನಾ ವಿಧದ ಸೇವೆ ಮಾಡಬಹುದು, ಆದರೆ ಆರೋಗ್ಯಕ್ಕೆ ಡಯಾಲಿಸಿಸ್ ಸೇವೆ ಒಂದು ಕುಟುಂಬದ ಜವಾಬ್ದಾರಿ ಹೊತ್ತ ಒಬ್ಬ ದುಡಿಯುವ ಕೈಯನ್ನ ರಕ್ಷಿಸುವುದು, ಒಬ್ಬ ವ್ಯಕ್ತಿಯ ಜೀವ ಉಳಿಸುವುದು. ಒಬ್ಬ ವ್ಯಕ್ತಿಗೆ ಡಯಾಲಿಸಿಸ್ ಬಂತೆಂದರೆ ಆತ ವಾರಕ್ಕೆ 2 ಅಥವಾ 3 ಬಾರಿ ರಕ್ತವನ್ನು ಶುದ್ಧೀಕರಿಸಿ ನಂತರ ಆತನ ದೇಹಕ್ಕೆ ಮರು ಸಿಂಪಡಣೆ ಮಾಡಬೇಕಾಗುತ್ತದೆ. ಇಂತಹ ಒಂದು ಸೌಕರ್ಯ ಹೆಚ್ಚಿನ ರೀತಿಯಲ್ಲಿ ಇಲ್ಲದೆ ರೋಗಿಗಳು ಸಕಲೇಶಪುರದಿಂದ ಹಾಸನ, ಶಿವಮೊಗ್ಗ, ಮಂಗಳೂರು, ಬೆಂಗಳೂರು ಇತರೆ ಜಿಲ್ಲೆಗಳಿಗೆ ಹೋಗಿ ಹಣವನ್ನು ಖರ್ಚು ಮಾಡಿಕೊಳ್ಳುತ್ತಿದ್ದಾರೆ. ಹಾಗೂ ಸಕಲೇಶಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ಸರದಿ ಸಾಲಿನಲ್ಲಿ ನಿಂತು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಎಲ್ಲ ರೋಗಿಗಳಿಗೆ ಚಿಕಿತ್ಸೆ ಸಮಯಕ್ಕೆ ಸರಿಯಾಗಿ ಸಿಬ್ಬಂದಿಗಳ ಕೊರತೆಯಿಂದಾಗಿ ಮೂತ್ರಪಿಂಡ ರೋಗಿಗಳ ಜನಸಂಖ್ಯೆ ಹೆಚ್ಚಾಗಿ ಸಮಯಕ್ಕೆ ಅನುಗುಣವಾಗಿ ಬೇರೆ ಜಿಲ್ಲೆಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇಂತಹ ಸಂಗತಿಗಳ ಪರಿಸ್ಥಿತಿಯನ್ನು ಅರಿತ ಲಯನ್ಸ್ ಸೇವಾ ಸಂಸ್ಥೆಯವರು ಹಾಗೂ ಹಾಸನ ಜಿಲ್ಲಾ ಬಂಟರ ಸಂಯುಕ್ತ ಆಶ್ರಯದಲ್ಲಿ ಸಕಲೇಶಪುರದ ಜನತೆಗೆ ನೂತನವಾಗಿ ಸೀನಪ್ಪ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಪಕ್ಕದಲ್ಲಿ ಡಯಾಲಿಸಿಸ್ ರೋಗಿಗಳಿಗಾಗಿ ಪ್ರತ್ಯೇಕವಾಗಿ 3 ಬೆಡ್ಗಳ ಜರ್ಮನ್ ತಂತ್ರಜ್ಞಾನವನ್ನು ಒಳಗೊಂಡ ವ್ಯವಸ್ಥೆ ಮಾಡಿರುವುದು ಇತರೆ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿದೆ ಎಂದು ಹೇಳಿದರು. ಇದರ ಪ್ರಯೋಜನವನ್ನು ಸುತ್ತಮುತ್ತಲಿನ ಡಯಾಲಿಸಿಸ್ ರೋಗಿಗಳಿಗೆ ಅನುಕೂಲ ಮಾಡಿದಂತಹ ಲಯನ್ಸ್ ಕ್ಲಬ್ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಹೀಗೆ ಜನರ ಅನುಕೂಲ ಹಾಗೂ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಲಿ ಎಂದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸಂದಿತೇಶ್ ಶೆಟ್ಟಿ, ಮುಖ್ಯ ಅತಿಥಿಗಳಾದ ಡಾಕ್ಟರ್ ಅನಿಲ್, ಜಿಲ್ಲಾ ಆರೋಗ್ಯಾಧಿಕಾರಿ ಲಯನ್ಸ್ ಡಾಕ್ಟರ್ ಮೇಲ್ಮಂಡಿ ಸೋಜಾ, ಉಪವಿಭಾಗಾಧಿಕಾರಿಗಳಾದ ಡಾಕ್ಟರ್ ಶ್ರುತಿ, ತಾಲೂಕಿನ ದಂಡಾಧಿಕಾರಿಗಳಾದ ಮೇಘನಾ ಜಿ ಕೇಶ್ರಿ, ಪ್ರಮೋದ್ ಕುಮಾರ್ ಬಿ, ಡಾಕ್ಟರ್ ಮಹೇಶ್, ಲಯನ್ಸ್ನ ಡಾಕ್ಟರ್ ಮಹೇಶ್, ತಾಲೂಕು ಆರೋಗ್ಯ ಪವನಿಯಂ ಅಮರನಾಥ್ ಶೆಟ್ಟಿ, ಹಾಸನ ಜಿಲ್ಲಾ ಬಂಟರ ಸಂಘದ ಅಧ್ಯಕ್ಷರು ಇನ್ನಿತರರು ಹಾಜರಿದ್ದರು. ಸಂಜೀವಿನಿ ಡಯಾಲಿಸಿಸ್ ಸೆಂಟರ್ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಲಯನ್ಸ್ ವಂಶೀಧರ್ ಬಾಬು ಅಂತಾರಾಷ್ಟ್ರೀಯ ನಿರ್ದೇಶಕರು ಅವರಿರ್ಬೋದು, ಹಾಗೆ ನನ್ನ ಸ್ನೇಹಿತರು ಹಾಗೂ ಲಯನ್ಸ್ ನ ಮಾಜಿ ಹಾಗೆಯೇ ಡಯಾಲಿಸಿಸ್ ಮಿಷನ್ ನ ಚಾಲನೆ ಮಾಡಿದಂಥ ಡಾಕ್ಟರ್ ಪ್ರಶಾಂತ್ ಮಾರ್ಗ ಅವರು, ಮೆಡಿಕಲ್ ಡೈರಿ ಆಸ್ಪತ್ರೆ ಅವರಿರ್ಬೋದು, ಹಾಗೆಯೇ ನಮ್ಮ ಡಾಕ್ಟರ್ ಅನಿಲ್ ಅವರು DH ಹಾಗೆಯೇ ಮೆಲ್ವಿನ್ ಡಿಸೋಜ್ ಇರ್ಬೋದು, ಈ ಭಾಗದ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಕ್ಕಂಥ ಸಿದ್ದಿ ಮೇಡಮ್ ಇರ್ಬೋದು, ತಹಸೀಲ್ದಾರ್ ಅವರಂತ ಮೇಘನಾ ಇರ್ಬೋದು, ನಮ್ಮ DOS ಪ್ರಮೋದ್ ಇರ್ಬೋದು, ಹಾಗೆಯೇ THO ಮಹೇಶ್ ಇರ್ಬೋದು, ಹಾಗೆಯೇ ಡಾಕ್ಟರ್ ಪವನ್ ಇರ್ಬೋದು ಹಾಗೂ ವಸಂತ್ ಕುಮಾರ್ ಅವರೇ,